ಸುಗಮ್ಯ ತರಬೇತಿ ಕೇಂದ್ರದ ಗ್ರಾಹಕ ಸಂರಕ್ಷಣಾ ಸಿದ್ಧಾಂತಗಳು ಅಂದರೆ ಗ್ರಾಹಕ ಸಂರಕ್ಷಣಾ ಸಿದ್ಧಾಂತ ಅಧ್ಯಾಯಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುವಿರಿ ಸುಗಮ್ಯ ಫೈನಾನ್ಸ್ಗೆ ಗ್ರಾಹಕರ ಜವಾಬ್ದಾರಿಗಳು ಏನು ಮತ್ತು ಗ್ರಾಹಕರಿಗೆ ಯಾವ ಹಕ್ಕುಗಳಿವೆ. ನಮಸ್ಕಾರ ಸರ್, ನನ್ನ ಹೆಸರು ಸುನೀತಾ. ನಾನು ರಾಮಪುರ ಗ್ರಾಮದಿಂದ ಬಂದಿದ್ದೇನೆ. ಸುಗಮ್ಯ ಫೈನಾನ್ಸ್ ವ್ಯವಹಾರಕ್ಕಾಗಿ ಸಾಲ ನೀಡುತ್ತವೆ ಎಂದು ಕೇಳಿದ್ದೇನೆ. ನಾನು ಒಂದು ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದೇನೆ ಮತ್ತು ಅದನ್ನು ವಿಸ್ತರಿಸಲು ಸಾಲದ ಅಗತ್ಯವಿದೆ. ನನಗೆ ಸಾಲ ಸಿಗಬಹುದೇ? ನಮಸ್ಕಾರ ಸುನೀತಾ ಅಕ್ಕ, ಸುಗಮ್ಯ ಫೈನಾನ್ಸ್ಗೆ ನಿಮ್ಮ ಸ್ವಾಗತ. ನಿಮ್ಮಂತಹ ಮಹಿಳೆಯರ ಕನಸುಗಳನ್ನು ಪೂರ್ಣಗೊಳಿಸುವುದೇ ನಮ್ಮ ಉದ್ದೇಶವಾಗಿದೆ. ಆದರೆ ಸಾಲ ತೆಗೆದುಕೊಳ್ಳುವ ಮೊದಲು ನಾನು ನಿಮಗೆ ಗ್ರಾಹಕ ಸಂರಕ್ಷಣಾ ಸಿದ್ಧಾಂತದ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ನೀವು ಇದರ ಬಗ್ಗೆ ತಿಳಿದಿದ್ದೀರಾ? ಈ ಗ್ರಾಹಕ ಸಂರಕ್ಷಣಾ ಸಿದ್ಧಾಂತ ಅಂದ್ರೆ ಏನು ಸರ್? ತುಂಬಾ ಉತ್ತಮ ಪ್ರಶ್ನೆ. ಇದರಲ್ಲಿ 8 ಮುಖ್ಯ ನಿಯಮಗಳಿವೆ. ನಿಮ್ಮ ಹಕ್ಕುಗಳನ್ನು ರಕ್ಷಿಸುವ ನಿಯಮಗಳು ಇವು. ಸುಗಮ್ಯ ಪ್ರತಿಯೊಬ್ಬ ಗ್ರಾಹಕರಿಗೂ ಈ ಸಿದ್ಧಾಂತಗಳನ್ನು ವಿವರವಾಗಿ ವಿವರಿಸುತ್ತದೆ. ನೀವು ಯಾವುದೇ ಗೊಂದಲವಿಲ್ಲದೆ ಸುರಕ್ಷಿತವಾಗಿ ಸಾಲ ಪಡೆಯಲು ಸಾಧ್ಯವಾಗಲೆಂದು. ಬನ್ನಿ ಈ ನಿಯಮವನ್ನು ವಿವರವಾಗಿ ಅರ್ಥಮಾಡಿಕೊಳ್ಳೋಣ. ದಯವಿಟ್ಟು ಕುಳಿತುಕೊಳ್ಳಿ. ಮೊದಲ ನಿಯಮವು ಯುಕ್ತವಾದ ಸಾಲ ಉತ್ಪನ್ನ ಉಚಿತ ನಾವು ನಿಮ್ಮ ಅಗತ್ಯ, ವ್ಯವಹಾರ, ಆದಾಯ, ಒಟ್ಟು ಖರ್ಚು ಮತ್ತು ಉಳಿವು ನೋಡಿದ ಮೇಲೆ ಮಾತ್ರ ಸಾಲದ ಶಿಫಾರಸು ಮಾಡಲಾಗುತ್ತದೆ. ಎರಡನೇ ನಿಯಮ ಸಾಲದ ಅತಿಯಾದ ಭಾರದಿಂದ ರಕ್ಷಣೆ. ನಾವು ಎಂದಿಗೂ ನಿಮಗೆ ಭಾರವಾಗುವಷ್ಟು ಸಾಲ ನೀಡುವುದಿಲ್ಲ. ಅಂದರೆ ನೀವು ಎಷ್ಟು ತೀರಿಸಬಹುದು ಅಷ್ಟೇ ಸಾಲ ಸಿಗುತ್ತದೆ. ಮೂರನೇ ನಿಯಮ ಪಾರದರ್ಶಕತೆ. ಸುಗಮ್ಯ ಗ್ರಾಹಕರಿಗೆ ಬಡ್ಡಿ, ಶುಲ್ಕ ಮತ್ತು ಪಾವತಿಯ ಷರತ್ತುಗಳನ್ನು ಮುಂಚಿತವಾಗಿ ಲಿಖಿತ ರೂಪದಲ್ಲಿ ನೀಡುತ್ತದೆ. ಇದರಿಂದ ನಷ್ಟವಾಗದೆ ಅವರು ನಿಶ್ಚಿಂತವಾಗಿ ತಮ್ಮ ವ್ಯವಹಾರವನ್ನು ಮುಂದುವರಿಸಬಹುದು. ನಾಲ್ಕನೇ ನಿಯಮ ಯುಕ್ತವಾದ ಬೆಲೆ ನಿಗದಿ. ಅದರ ಅರ್ಥ ಸಾಲಕ್ಕೆ ಯುಕ್ತವಾದ ಬಡ್ಡಿದರ ಮತ್ತು ಯಾವುದೇ ಗುಪ್ತ ಶುಲ್ಕವಿಲ್ಲದೆ ಸೇವೆ ನೀಡಲಾಗುತ್ತದೆ. ಗ್ರಾಹಕರು ಪಾರದರ್ಶಕತೆ ಮತ್ತು ನಂಬಿಕೆಯೊಂದಿಗೆ ಹಣ ಉಳಿಸಿಕೊಳ್ಳಲು ಸಾಧ್ಯವಾಗಲೆಂದು ಮತ್ತು ತಮ್ಮ ಜೀವನಮಟ್ಟವನ್ನು ಉತ್ತಮವಾಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಐದನೇ ನಿಯಮ ಗೌರವಪೂರ್ಣ ವರ್ತನೆ. ಸುಗಮ್ಯ ಪ್ರತಿಯೊಬ್ಬ ಗ್ರಾಹಕರೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡುತ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಬೆದರಿಕೆ, ಒತ್ತಡ ಅಥವಾ ಬಲವಂತ ಮಾಡಲಾಗದು. ಗ್ರಾಹಕರು ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆರನೇ ನಿಯಮ ಗೌಪ್ಯತೆ. ಸುಗಮ್ಯ ನೀವು ನೀಡಿರುವ ಎಲ್ಲಾ ವೈಯಕ್ತಿಕ ಮಾಹಿತಿಯನ್ನು ಗೌಪ್ಯವಾಗಿರಿಸುತ್ತದೆ. ನಿಮ್ಮ ಅನುಮತಿಯಿಲ್ಲದೆ ಯಾವುದೇ ಮಾಹಿತಿಯು ಯಾವುದೇ ಇತರ ವ್ಯಕ್ತಿ ಅಥವಾ ಸಂಸ್ಥೆಯೊಂದಿಗೆ ಹಂಚಿಕೊಳ್ಳಲಾಗದು. ಏಳನೇ ನಿಯಮ ದೂರು ಪರಿಹಾರ. ನಿಮಗೆ ಯಾವುದೇ ಸಮಸ್ಯೆ ಅಥವಾ ಅಸೌಕರ್ಯವಾಗಿದ್ದರೆ ಅದರ ಪರಿಹಾರದಿಗಾಗಿ ಸುಗಮ್ಯವ ಬಳಿ ಸರಳವಾದ, ಪಾರದರ್ಶಕ ಮತ್ತು ವೇಗವಾದ ಪ್ರಕ್ರಿಯೆ ಇದೆ. ಇದರಿಂದ ನಿಮ್ಮ ದೂರುವನ್ನು ಶೀಘ್ರ ಹಾಗೂ ಗೌರವಪೂರ್ವಕವಾಗಿ ಪರಿಹರಿಸಬಹುದು. ಎಂಟನೇ ಮತ್ತು ಕೊನೆಯ ನಿಯಮ ಆಡಳಿತ ಮತ್ತು ತರಬೇತಿ. ಸುಗಮ್ಯ ತನ್ನ ಎಲ್ಲಾ ಉದ್ಯೋಗಿಗಳಿಗೆ ನಿಯಮಿತವಾಗಿ ತರಬೇತಿಯನ್ನು ನೀಡುತ್ತದೆ. ಅವರು ಗ್ರಾಹಕರಿಗೆ ಸರಿಯಾದ ಮಾಹಿತಿಯನ್ನು ಗೌರವ ಮತ್ತು ಜವಾಬ್ದಾರಿಯಿಂದ ಸೇವೆ ನೀಡಲು ಸಾಧ್ಯವಾಗುತ್ತದೆ. ಸರ್, ಈಗ ನನಗೆ ಅರ್ಥವಾಯಿತು. ಸುಗಮ್ಯ ಕೇವಲ ಸಾಲ ನೀಡುವ ಸಂಸ್ಥೆಯಲ್ಲ, ಬದಲಾಗಿ ಅದು ಭದ್ರತೆ ಮತ್ತು ನಂಬಿಕೆಯನ್ನು ಕೂಡ ನೀಡುತ್ತದೆ. ಈಗ ನಾನು ನಿಶ್ಚಿಂತೆ ಸಾಲವನ್ನು ತೆಗೆದುಕೊಳ್ಳಬಹುದು. ಖಚಿತವಾಗಿ ಅಕ್ಕ. ನಿಮ್ಮ ಕನಸು ಸುಗಮ್ಯದ ಮಿಷನ್ ಆಗಿದೆ. ಬನ್ನಿ ಈಗ ನಿಮ್ಮ ಸಾಲ ಪ್ರಕ್ರಿಯೆಯನ್ನು ಆರಂಭಿಸೋಣ. ಅಧ್ಯಾಯ ಮುಕ್ತಾಯ. ನೀವು ಗ್ರಾಹಕ ಸಂರಕ್ಷಣಾ ಸಿದ್ಧಾಂತದ ಎಲ್ಲಾ 8 ನಿಯಮಗಳನ್ನು ಅಂದರೆ ಯುಕ್ತವಾದ ಸಾಲ ಉತ್ಪನ್ನ, ಹೆಚ್ಚು ಸಾಲದಿಂದ ರಕ್ಷಣೆ, ಪಾರದರ್ಶಕತೆ, ಯುಕ್ತವಾದ ಬೆಲೆ ನಿಗದಿ, ಗೌರವಪೂರ್ಣ ವರ್ತನೆ, ಗೌಪ್ಯತೆ, ದೂರು ಪರಿಹಾರ ವ್ಯವಸ್ಥೆ ಮತ್ತು ಆಡಳಿತ ಹಾಗೂ ನೌಕರರ ತರಬೇತಿಯನ್ನು ತಿಳಿದುಕೊಂಡಿರಿ. ಈಗ ಈ ಸಿದ್ಧಾಂತಗಳನ್ನು ಅನುಸರಿಸಿ ಪ್ರತಿಯೊಬ್ಬ ಗ್ರಾಹಕರೊಂದಿಗೆ ಪ್ರಾಮಾಣಿಕತೆ, ಗೌರವ ಮತ್ತು ಪಾರದರ್ಶಕತೆಯಿಂದ ವರ್ತಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಧನ್ಯವಾದಗಳು.